ನಮಸ್ಕಾರ ಮಾಡಿದೆಯಾ? ಕನಕಲಕ್ಷ್ಮಿಗೆ ನೀರು ಕಾಲ ಮುಂದೆ ಇಟ್ಟು ಹೊಸಲು ದಾಟಿ ಬಾರಮ್ಮ ಬಾರಿಯ ಕಮಲವಲ್ಲವೇ ಬಾರೆ ಸುಗಂಧಿನಿ ಹರಿಹರಿಲೋಚನಿ ಕರುಣೆ ತಾಯಿ ರೇಣುಕಾಂಬೆ ನನ್ನ ಮನೆಯ ಕುಲದೇವತೆ ಹೌದು. ಇವತ್ತು ಶಕ್ತಿ ಪೀಠಗಳಲ್ಲಿ ರೇಣುಕಾದೇವಿ ಸವದತ್ತಿ ಯಲ್ಲಮ್ಮ ಅವಳು ಸತಿ ಸಾಧ್ವಿ ಅಂತ ಹೇಳ್ತಾರೆ. ಅವಳೆಂಥ ಸಾಧ್ವಿ ಅಂದರೆ ತನ್ನ ಪತಿ ಅಂಥ ಉಗ್ರವಾದಿ, ಅಂದರೆ ಅಷ್ಟು ಸಿಟ್ಟಿನದ್ದಿತ್ತನವ, ಯಾವಾಗಲೂ ಸಿಟ್ಟಲ್ಲೇ ಇರ್ತಾನೆ. ಜಮದಗ್ನಿ ಅಂತ ಅಂದರೆ ಅವನಲ್ಲಿ ಕೋಪ ದೇವತೆ ಅವನೊಳಗಡೆ ಆಹುತಿಯಾಗಿರ್ತಾಳೆ. ಸದಾ ಅವನು ಯಾವಾಗಲೂ ಕೋಪದಿಂದನೇ ಇರ್ತಾನೆ. ಆ ಜಗನ್ಮಾತೆ ರಾಜನ ಮಗಳಾಗಿದ್ದರೂ ಕೂಡ ಆ ಒಂದು ಮುನಿಯನ್ನು ನೋಡಿ ಇಚ್ಛಿಸಿ ಅವನನ್ನು ಮದುವೆ ಆಗ್ತಾಳೆ. ಅವಳೆಂಥ ಸಾಧ್ವಿ ಅಂತ ಅನ್ನೋದಾದರೆ, ಮಡಿಕೆಯನ್ನು ಮಾಡಿ, ಅಂದರೆ ಆ ಮಡಿಕೆ ಹೇಗಾಗ್ತಿತ್ತು ಅಂದರೆ ನಾಗನ ಸಿಂಬೆಯ ರೂಪದಲ್ಲಿ, ನಾಗ ಸಿಂಬೆಯಾಗಿ ಆ ಮಣ್ಣಿನ ಮಡಿಕೆಯಾಗಿ ಆ ನೀರನ್ನು ತಗೊಂಡೋಗಿ ದಿನ ಜಮದಗ್ನಿಯ ಸೇವೆಯನ್ನು ಮಾಡ್ತಾ ಇರ್ತಾಳೆ. ಒಂದು ದಿನ ಅವಳಿಗೆ ಒಂದು ಯಾವ ಒಂದು ದೃಶ್ಯಾವಳಿಯನ್ನು ನೋಡ್ತಾಳೆ. ಅದನ್ನು ನೋಡಿದಾಗ ಅವಳ ಮನಸ್ಸು ಸ್ವಲ್ಪ ಚಂಚಲ ಆಗುತ್ತೆ. ಆ ಜಗನ್ಮಾತೆ ಆಗ ಜಮದಗ್ನಿಗೆ ಕೋಪ ಬರ್ತದೆ. ಅದಾದಮೇಲೆ ಆ ತಾಯಿಗೆ ಶಾಪವನ್ನು ಹಾಕ್ತಾನೆ ಜಮದಗ್ನಿ. ಇದರ ಇತಿಹಾಸ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು. ಅಂದರೆ ತನ್ನ ಮಗನಿಂದನೇ ಅವಳ ಶಿರಚ್ಛೇದನ ಆಗುತ್ತೆ. ಮತ್ತೆ ಮಗ ಆ ತಾಯಿಯನ್ನು ಪಡ್ಕೊಳ್ತಾನೆ. ಅಂದರೆ ಇತಿಹಾಸ ಎಷ್ಟು ನಮಗೆ ನಮಗೆ ಈ ಜನಮಾನಕ್ಕೆ ಪ್ರತಿಯೊಬ್ಬರು ನಾ ಹೆಣ್ಮಕ್ಳಿಗೆ ಹೇಳೋದೇನು ಅಂತಂದರೆ, ನೀವು ಸಂಸಾರದಲ್ಲಿ, ಸುಖ ಸಂಸಾರದಲ್ಲಿ ಗಂಡ, ಅತ್ತೆ, ಮಾವ, ತಮ್ಮಂದರು, ಕುಟುಂಬ, ಇನ್ನೊಂದು ನೆರೆಹೊರೆಯವರು, ಅಕ್ಕಪಕ್ಕದವ್ರ ಜೊತೆ ಆಗಲಿ, ನಿಮ್ಮ ಕುಟುಂಬದವ್ರ ಜೊತೆ ಎಷ್ಟು ಚೆನ್ನಾಗಿರ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ನಾ ಹೇಳೋದು ಫಸ್ಟು ನಿಮ್ಮ ಮನೆಯಲ್ಲಿ ಗಂಡನಿಗೆ, ಮಕ್ಕಳಿಗೆ ಮಾದರಿ ಆಗಿರುವಂಥ ಹೆಣ್ಮಕ್ಳಾಗ್ರಿ ಅಂತ ನನ್ನ ಒಂದು ಇಚ್ಛೆ. ಯಾಕೆ ಅಂತಂದರೆ, ನಾವು ಆ ದೇವಿಯನ್ನು ನೋಡ್ಲಿಕ್ಕೆ ಬರ್ತೀವಿ, ದಿನಾ ದೇವಸ್ಥಾನಕ್ಕೆ ಬರ್ತೀವಿ, ದರ್ಶನ ಮಾಡ್ತೀವಿ, ತೀರ್ಥ ತಗೊಳ್ತೀವಿ, ಅಮ್ಮನವ್ರನ್ನ ನೋಡ್ಕೊಂಡು ಮನೆಗೆ ಹೋಗ್ತೀವಿ. ಅಂದರೆ ಅಮ್ಮನವ್ರು ನೋಡೋದೇನಕ್ಕೆ, ನಾವು ಅವಳನ್ನು ನೋಡೋದಕ್ಕೆ. ನೀನು ಹೆಂಗೆ ಬದುಕಿದೆಯಲ್ಲ ಅದೇ ಥರ ನಾವು ಬದುಕಬೇಕಮ್ಮ, ನೀನು ಹೆಂಗೆ ನಡೆದಲ್ಲಮ್ಮ ನಾವು ಹಾಗೆ ನಡಿಬೇಕು ಅನ್ನೋದ್ರ ಬಗ್ಗೆ ಇಚ್ಛೆ ಇಡಬೇಕು ಅವಳ ಮೇಲೆ. ಆಮೇಲೆ ನಾವು ಹೇಳೋದು ಏನಂತಂದರೆ, ಈಗಿನ ಮಕ್ಕಳು ಏನು ಈ ಮಕ್ಕಳಿದಾವಲ್ಲ, ಸಣ್ಣ ಸಣ್ಣ ಮಕ್ಕಳು, ನನಗೆ ನೋಡಿರಿ ಈಗ ಬಂದ ತಕ್ಷಣ ನೀವು ಹಾಡು ಹೇಳ್ತೀರಿ, ನಮಗೊಂಥರ ಕೇಳೋಕೆ ಖುಷಿ ಆಗ್ತದೆ ಅಲ್ವಾ. ಈಗ ನೆಕ್ಸ್ಟಿನ ಮಕ್ಕಳಿಗೆ ಅದು ಬರಲ್ಲ, ನೆಕ್ಸ್ಟ್ ಪೀಳಿಗೆಗೆ ಅದು ಇರಲ್ಲ, ಅದೆಲ್ಲವೂ ಕಳೀತಾ ಹೋಗ್ತದೆ, ನಶಿಸಿ ಹೋಗ್ತಾ ಇದೆ. ಅದಕ್ಕೆ ಸಾಧ್ಯವಾದಷ್ಟು ನಮ್ಮ ಈ ಸನಾತನ ಧರ್ಮವನ್ನು,
ಈ ಎಲ್ಲ ಶಕ್ತಿ ಪೀಠಗಳು ಏನಿದಾವಲ್ಲ, ಈ ಎಲ್ಲ ಶಕ್ತಿ ಪೀಠಗಳು ಕೂಡ ನಾವು ಹೋದಾಗಲೆಲ್ಲ ಕೂಡ ಈ ಭಜನೆಗಳನ್ನು ಮಾಡೋದ್ರಿಂದ, ಈ ಸತ್ಸಂಗಗಳು ಮಾಡೋದ್ರಿಂದ ನಮ್ಮ ಮಕ್ಕಳಿಗೆ, ನಮಗೆ ತಿಳ್ಕೊಳ್ಳೋಂಥ ವಿಚಾರಗಳು ತುಂಬ ತಿಳಿತಾ ಹೋಗುತ್ತೆ. ಸಾಧ್ಯವಾದಷ್ಟು ನೀವು ಮನೆಗಳಲ್ಲಿ ನಿಮ್ಮ ಮಕ್ಕಳಿಗೆ ಮಾದರಿಯಾಗಿ, ಈಗಿನ ನೋಡಿ ನಮ್ಮ ಸನಾತನ ಹೇಗಿದೆ ಅಂದರೆ ಸಂಸ್ಕೃತಿ ತಾಯಿ ಇಡೀ ವಿಶ್ವಕ್ಕೆ ಗುರು ಅಂತ ಹೇಳುತ್ತೆ ನಮ್ಮ ಭಾರತ. ಈಗೆಲ್ಲ ಏನಾಗೋಗಿದೆ, ವಿದೇಶಿಯರೆಲ್ಲ ನಮ್ಮ ಸಂಸ್ಕೃತಿಯನ್ನು ಉಪಯೋಗ ತಗೊಳ್ತಾ ಇದ್ದಾರೆ. ನಾವೆಲ್ಲ ಏನು ಮಾಡ್ತಿದ್ದೀವಿ, ಈಗಿನ ಕಾಲದ ಹೆಣ್ಮಕ್ಳೆಲ್ಲ ಅಲ್ಲಿಯ ಸಂಸ್ಕೃತಿಯನ್ನು ಈ ಭಾಗದಲ್ಲಿ ತಗೊಳ್ತಾ ಇದ್ದೀವಿ. ಆದರೆ ಯುವಕರುಗಳೆಲ್ಲ, ನನಗೆ ಗೊತ್ತಿರೋ ಹಾಗೆ ಈಗಿನ ಯುವಕರುಗಳೆಲ್ಲ ಈ ಆಧ್ಯಾತ್ಮಕ್ಕೆ ಬರ್ತಾ ಇದ್ದಾರೆ, ಈಗ ಮತ್ತೆ ಪುನಃ ಬರ್ತಾ ಇದೆ. ನನಗನ್ಸುತ್ತೆ ಮುಂದೊಂದು ದಿನ ಈ ನಮ್ಮ ಭಾರತ ದೇಶ ಅಖಂಡದಲ್ಲಿ, ನಮ್ಮ ಇಡೀ ಜಗತ್ತಿನಲ್ಲಿ ಸನಾತನ ಧರ್ಮವನ್ನು ಮತ್ತೆ ಉಳಿಸಿ ಬೆಳೆಸಿ, ಮತ್ತೆ ಏನು ನಮ್ಮ ಪೂರ್ವಿಕರೆಲ್ಲ ಹೇಗೆಲ್ಲ ಗತವೈಭವಗಳನ್ನು ಅನುಭವಿಸಿದ್ರಲ್ಲ, ಹೇಗೆಲ್ಲ ಇತ್ತಲ್ಲ, ಅದೇ ರೀತಿ ಆಗತ್ತೆ ಅನ್ನೋ ನನ್ನ ನಂಬಿಕೆ ಇದೆ. ನನಗೆ ತುಂಬ ಖುಷಿ ಆಯ್ತು. ಯಾಕೆ ಅಂತಂದರೆ ನನ್ನ ಮನದೇವತೆ ಕೂಡ ಕುಲದೇವತೆ ಎಲ್ಲಮ್ಮನೆ. ನಿಮ್ಮೆಲ್ಲ ಹೆಣ್ಣುಮಕ್ಳು ನೋಡ್ತಾ ಇದ್ರು, ಒಂಥರ ಏನೋ ದೈವಿ ಕಳೆ ಕಾಣ್ತಾ ಇದೆ ನಿಮ್ಮಲ್ಲೆಲ್ಲ. ಭಾಳ ಖುಷಿ ಆಯಿತು. 4ನೇ ವರ್ಷದ ಈ ಒಂದು ಸಮಾರಂಭ, ಈ ಕಾರ್ಯಕ್ರಮ ಪ್ರತಿ ವರ್ಷಕ್ಕೂ ಕೂಡ ಜನಸಂಖ್ಯೆ ಹೆಚ್ಚುತ್ತಾ ಹೋಗಲಿ, ಅನ್ನದಾಸೋಹ ನಡೆಯಲಿ. ನಮ್ಮ ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ಶಿವಮೊಗ್ಗ ಏನಿದೆಯಲ್ಲ, ಈ ಭಾಗದಲ್ಲಿ ಒಂದು ಇನ್ನೂ ಒಳ್ಳೆಯ ಹೆಸರು, ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ನಡೀಲಿ ಅಂತ ಹೇಳ್ತಾ, ನನಗೆ ಬಂದಿರೋಂಥ ಎಲ್ಲ ಹೆಣ್ಣುಮಕ್ಕಳಿಗೆ ನನ್ನ ಅನಂತ ನಮನಗಳನ್ನು ಹೇಳ್ತಾ, ನಿಮಗೆ ಆರೋಗ್ಯ ಭಾಗ್ಯ ಆಯುಷ್ ಎಲ್ಲವನ್ನ ಕೊಟ್ಟು ಕಾಪಾಡಲಿ ಅಂತ ಹೇಳಿ ನನ್ನ ಗುರುನಾಥರಲ್ಲಿ, ತಾಯಿಯ ಜಗನ್ಮಾತೆಯಲ್ಲಿ ನಾನು ಕೇಳ್ಕೊಳ್ತೇನೆ. ಸ್ವಲ್ಪ ಕುತ್ಕೊಳ್ಳಿ ಅಮ್ಮ, ಒಂದು ನಿಮಿಷ ಕುತ್ಕೊಳ್ಳಿ, ಅಡ್ಡ ಆಗುತ್ತೆ, ಲೈಟ್ ಅಲ್ಲ ಬರಲ್ಲ. ಹಾಕೊಂಡಿದೆ ಗೌಡ ಸರಸ್ವತಿ ಕಲ್ಯಾಣ ಮಂದಿರ ಭಾಗದಲ್ಲಿ ಇರ್ತಕ್ಕಂಥ ಏನು ಪಂಚವಟಿ ಕಾಲೋನಿಯಲ್ಲಿ ಯಲ್ಲಮ್ಮ ದೇವಸ್ಥಾನಕ್ಕೆ ಬಂದಿದ್ದೀರಿ. ಭಾಳಷ್ಟು ಜನ ನಮ್ಮ ಹೆಣ್ಣುಮಕ್ಕಳು ಇವತ್ತು ಈ ಪೂಜೆ ಮಾಡಿದ್ದಾರೆ. ನಿಮ್ಮನ್ನು ಕೂಡ ಒಂದು ಭವಿಷ್ಯ ಅಂತೇಳಿ, ನೀವು ಅಂತೇಳಿದ್ರೆ ಅವಧೂತರು ಅಂದರೆ ಯಾವಾಗಲೂ ಒಂದು ಭವಿಷ್ಯ ಅಂತೇಳಿ ನಮ್ಮ ಹೆಣ್ಣುಮಕ್ಕಳು ಒಂದು ಭಾವಿಸಿದ್ದಾರೆ. ಇದ್ರ ಬಗ್ಗೆ ತಾವೇನು ಹೇಳ್ತಿರ್ಬೋದು? ನನಗೆ ತುಂಬ ಆನಂದ ಆಗಿದೆ. ಯಾಕೆ ಅಂತಂದರೆ ರೇಣುಕಾದೇವಿ ಅಮ್ಮನವರ ಕ್ಷೇತ್ರನೇ ಅದೊಂದು ವೈಬ್ರೇಷನು, ಅದು ಶಕ್ತಿಪೀಠ. ಹೆಣ್ಣುಮಕ್ಕಳಿಗೆ ಅವಳೊಂದು ಮಾದರಿ. ಅಂಥ ಜಗನ್ಮಾತೆಯ ಶಕ್ತಿಪೀಠಕ್ಕೆ, ಈ ಜಾಗಕ್ಕೆ ನಮ್ಮನ್ನು ಕರೆಸಿರುವಂತಹ ಈ ಎಲ್ಲ ನನ್ನ ಹೆಣ್ಣು ಮಕ್ಕಳಿಗೂ, ಗುರುಬಂಧುಗಳಿಗೂ, ಹಾಗೂ ಈ ಶಿವಮೊಗ್ಗ ಭಾಗದ ಎಲ್ಲ ನನ್ನ ಗುರುಬಂಧುಗಳಿಗೆಲ್ಲರಿಗೂ ನನ್ನ ನಮನ ಹೇಳ್ತಾ, ಹಾಗೂ ನನ್ನೆಲ್ಲ ಹೆಣ್ಣುಮಕ್ಳಿಗೂ ಆಗಲಿ ಬಂದಿರುವಂಥ ಗುರುಬಂಧುಗಳಿಗೂ ಯಾವ ಕಷ್ಟಗಳು, ಅವ ಏನು ಇಷ್ಟಾರ್ಥಗಳೆಲ್ಲವೂ ಕೂಡ ಕೈಗೂಡಲಿ, ಎಲ್ಲರಿಗೂ ಒಳ್ಳೇದಾಗಲಿ, ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ. ಅವರು ಪದೇ ಗುರುಗಳೇ ನಂಗೆ ಇದಾಗಬೇಕು ಅಂತ ಕೇಳ್ತಾರೆ. ನಾನು ಕೇಳೋದು ಅವಳ ಹತ್ರ, ನಾನು ಅಮ್ಮ ಕೇಳ್ತೀನಿ, ಅಮ್ಮ ಆ ಎಲ್ಲ ಹೆಣ್ಣುಮಕ್ಳ ಕಷ್ಟಗಳನ್ನು ಈಡೇರಿಸಿ ಅವ್ರ ಸುಖ ದುಃಖಗಳೆಲ್ಲವೂ ಕೂಡ ಭಾಗಿಯಾಗಿ ಅವ್ರ ಜೊತೆ ಸದಾ ನೀನು ಇರು ಅಂತ ಹೇಳಿ ಆಶಿಸ್ತೀನಿ. ಇತ್ತೀಚಿನ ದಿನಗಳಲ್ಲಿ ಅವಧೂತರ ಬಗ್ಗೆ ಬಹಳಷ್ಟು ನಮಗೆಲ್ಲ ನಂಬಿಕೆ ಬಂದಿರತಕ್ಕಂಥದ್ದು. ಬಹಳಷ್ಟು ಗುರುಜಿಗಳನ್ನ ನಮ್ಮ ಶಿವಮೊಗ್ಗ ಜಿಲ್ಲೆ ಸುತ್ತಲೂ ನೋಡ್ತಾ ಇದೀವಿ. ನೀವೆಲ್ಲರೂ ಕೂಡ ದೇವರಿಗೆ ಆರಾಧನೆ ನೀವು ಕೂಡ ಮಾಡ್ತೀರಿ, ನಾವು ಭಕ್ತರೆಲ್ಲ ಕೂಡ ನಿಮಗೆ ಆರಾಧನೆ ಮಾಡ್ತೀವಿ. ಇದ್ರ ಬಗ್ಗೆ ಏನು ಹೇಳ್ತಿರ್ಬೋದು? ಅವಧೂತ ಅಂದರೆ ಅಂಟಿಯೂ ಅಂಟದವನು. ಅವನು ಯಾವುದಕ್ಕೂ ಅಂಟಲ್ಲ, ಅವನು ಅಂಟಿಸ್ಕೊಳ್ಳೋದು ಇಲ್ಲ. ಅಂದರೆ ಪಂಚಭೂತಗಳಲ್ಲಿ ನೀಲನಾದವನು ಅಂತ ಹೇಳ್ತಾನೆ. ಸ್ವಯಂ ಭಗವಂತ ಅವನೊಳಗಡೆ ಇರ್ತಾನೆ ಅಂತ ಹೇಳ್ತಾನೆ. ಅಂದರೆ ಅವಧೂತರು ಹೇಗೆ ಅಂದರೆ ಹುಚ್ಚನಂತೆ, ಸಾತ್ವಿಕನಂತೆ, ಬುದ್ಧಿವಂತಿಕನಂತೆ, ಯಾರಿಗೂ ಅಂಟೋದಿಲ್ಲ. ಅವನು ನಿರಾಕಾರ ಸ್ವರೂಪ, ಅವನ ಶಿವನ ಸ್ವರೂಪ ಅಂತ ಹೇಳ್ತಾರೆ. ಅಂದರೆ ಅವಧೂತರಲ್ಲಿ ನಾವು ನೋಡಿರೋದು ವೆಂಕಟಾಚಲ ಅವಧೂತರು, ವರದಳ್ಳಿ ಶ್ರೀಧರ ಗುರುಗಳನ್ನು. ನಾವು ಏನೂ ಅಲ್ಲ, ನಾನು ಅವಧೂತರ ಅಂತೂ ನಾವೆಲ್ಲೂ ಹೇಳ್ಕೊಂಡಿಲ್ಲ, ನನ್ನೆಲ್ಲ ಗುರುಬಾಂಧವರು ಹೇಳ್ಕೊಂಡಿದ್ದಾರೆ ಅಷ್ಟೇ. ನಾನು ಹೇಳೋದು ಏನು ಅಂತಂದರೆ, ನಮ್ಮ ಈ ಸನಾತನ ಧರ್ಮವನ್ನು ಉಳಿಸ್ಬೇಕು, ವಾಸ್ತವಿಕ ವಿಚಾರಗಳನ್ನು ಹೇಳಬೇಕು. ನೀವು ಎಲ್ಲರಿಗೂ ಸಿಗಬೇಕು, ಮನೆ ಮಂದಿ ಮಕ್ಕಳಿಗೂ ಸಿಗಬೇಕು. ಅವಧೂತರಂತ ಹೆಂಗೆ ಅಂತಂದರೆ ಎಲ್ಲರಲ್ಲೂ ಸಿಗಬೇಕು, ಎಲ್ಲರಲ್ಲೂ ಆಗಬೇಕು, ಎಲ್ಲರೊಳಗೂ ಇರಬೇಕು ಅಂತ ಅವಧೂತ ಅಂತ ಹಾಕ್ತಾನೆ. ಅವಧೂತ ಒಂದು ಪರ್ಟಿಕ್ಯುಲರ್ಗೆ ಇರೋದಲ್ಲ, ಒಂದು ವ್ಯವಸ್ಥೆಯಲ್ಲಿ ಇರೋದಲ್ಲ. ಪ್ರತಿಯೊಂದು ಗ್ರಾಮ, ಪ್ರತಿಯೊಂದು ಜಿಲ್ಲೆ, ಪ್ರತಿಯೊಂದು ಮನೆಗಳಲ್ಲೂ, ಎಲ್ಲರ ಮನೆಗಳಲ್ಲೂ ಸಿಗಬೇಕು ಅನ್ನೋದು ನನ್ನದೊಂದು ಆಶಯ ಅಪ್ಪಾಜಿ. ಅವಧೂತರಲ್ಲಿ ಒಂದು ಶಕ್ತಿ ಏನಂತಂದರೆ, ಅವರು ಏನು ಹೇಳ್ತಾರೋ ಅದು ಆಗುತ್ತೆ, ಅದು ಏನು ಹೇಳಿದ್ರೂ ಆಗುತ್ತೆ. ಅವರೊಳಗೆ ಭಗವಂತ ಇರ್ತಾನೆ ಅನ್ನೋದು ನನ್ನ ನಂಬಿಕೆ. ಈ ಅವಧೂತರಿಗೆ ಜಾತಿ ಮತ ಧರ್ಮ ಏನಾದ್ರು ಯಾವುದು ಇಲ್ಲ. ನಾ ಹೇಳೋದಲ್ಲ, ಅಂಟಿಯೂ ಅಂಟದವನು
ಅವಧೂತ ಅಂದರೆ ಅಂಟಿಯೂ ಅಂಟದವನು. ಈಗ ಪಂಚಭೂತಗಳಿಗೆ ಜಾತಿ ಭೇದ ಭಾವ ಇದೆಯಾ? ಗಾಳಿ ಕೇಳುತ್ತಾ ನೀನು ಬ್ರಾಹ್ಮಣನ, ನೀನು ಶುದ್ರನ, ನೀನು ಮರಾಠನ ಅಂತ ಕೇಳುತ್ತಾ? ಭೂಮಿ ತಾಯಿ ಹೇಳ್ತಾಳ? ಯಾವ್ದು ಹೇಳುತ್ತೆ? ಪಂಚಭೂತಗಳು ಹೇಳೋದೇ ಇಲ್ಲ. ಎಲ್ಲರಿಗೂ ಸರಿಸಮಾನ ಗಾಳಿನೂ ಬೀಸ್ತಾ ಇದೆ, ಎಲ್ಲರಿಗೂ ಸರಿಸಮಾನ ನೀರು ಕೊಡ್ತಾ ಇದೆ, ಎಲ್ಲವೂ ಸರಿ ಇದೆ. ಅವುಗಳಿಗಿಲ್ದಿರೋ ಜಾತಿ ಭೇದ ಭಾವ ನಮ್ಗೆ ಯಾಕೆ? ಕಣ್ಣಿಗೆ ಕಾಣಿಸೋದು ದೈವಶಕ್ತಿನಿಂದ ಒಂದು ಪಂಚಭೂತಗಳು, ನಮಗೆ ಕಣ್ಣಿಗೆ ಕಾಣುವಂಥದ್ದು ಅಂತಂದ್ರೆ ಪಂಚಭೂತಗಳು. ಆ ಪಂಚಭೂತಗಳಿಗಿರುವಂತಹ ಭೇದ ಭಾವ ನಮಗೆ ಯಾಕೆ ಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ ಅಪ್ಪಾಜಿ. ಅವಧೂತರು ಯಾರಿಗೂ ಜಾತಿ ಭೇದ ಭಾವ ಇಲ್ಲ, ಅವ್ರು ಯಾವುದಕ್ಕೂ ನಿಲ್ಲಲ್ಲ ಅವರು. ನಮಸ್ಕಾರ. ಇವತ್ತು ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನಕ್ಕೆ 4ನೇ ಒಂದು ವರ್ಷದ ಒಂದು ಭೂತಪ್ಪ ದೇವರ ಒಂದು ಆರಾಧನೆ ಇದೆ ಅಂತ ಹೇಳ್ಬಿಟ್ಟು ಕರೆದ್ರು. ಖಂಡಿತ ಇದೆಲ್ಲ ಒಂದು ರೀತಿ ಆಶೀರ್ವಾದನೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಡೈಲಿ ಬಹಳಷ್ಟು ಫಂಕ್ಷನ್ಸ್ಗಳಿರುತ್ತೆ, ಆದರೆ ಎಲ್ಲ ಕಡೆನೂ ಹೋಗಿ ಆಶೀರ್ವಾದ ಸಿಗೋದು ಬಹಳಷ್ಟು ಕಮ್ಮಿ. ಆದರೆ ಇವತ್ತು ಇಲ್ಲಿಗೆ ಆಂಜನೇಯ ಅವ್ರು ಕರೆದ್ರು ಅಂತ ಹೇಳ್ಬಿಟ್ಟು ನಾನು ಬಂದೆ, ದೇವ್ರ ದರ್ಶನ ಆಯಿತು. ಹಾಗೆಯೇ ನಮ್ಮ ಒಂದು ಶ್ರೀ 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 ನಾಗದೂತ ಅವಧೂತರ ಒಂದು ಆಶೀರ್ವಾದ ಕೂಡ ಸಿಕ್ತು, ಬಹಳಷ್ಟು ಖುಷಿಯಾಗಿದೆ. ಹಾಗೆಯೇ ನಮ್ಮ ಒಂದು ಸುರೇಖ ಅವರು ಸಿಕ್ಕಿದ್ರು, ಯೋಗೇಶ್ವರ್ ಸರ್ ಅವ್ರು ಸಿಕ್ಕಿದ್ರು. ರಾಜಕೀಯವಾಗೂ ಕೂಡ ಅವರು ಎಲ್ಲ ನಮಗೆ ಚಿರಪರಿಚಿತ, ಎಲ್ಲರ ಜೊತೆ ಒಂದು ಬಾಂಧವ್ಯ ಅಂತ ಅನಿಸುತ್ತೆ. ಇದು ಎಲ್ಲರಿಗೂ ಅವಕಾಶ ಸಿಕ್ಕಿದೆ. ಹಾಗಾಗಿ ಈ ಒಂದು ದೇವಸ್ಥಾನಕ್ಕೆ ನನಗೆ ಕರೆದು ನೀವು ಕೊಟ್ಟಂತಹ ಒಂದು ಪ್ರೀತಿ ಯಾವಾಗಲೂ ನನ್ನ ಮನಸ್ಸಲ್ಲಿರುತ್ತೆ. ಹಾಗೆಯೇ ಈ ಒಂದು ದೇವಸ್ಥಾನದ ಟ್ರಸ್ಟ್ ಏನಿದೆ, ಆ ಟ್ರಸ್ಟಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ, ಹಾಗೆಯೇ ಇಲ್ಲಿ ಬಂದಿರತಕ್ಕಂಥ ಹೆಣ್ಮಕ್ಳು ಮಕ್ಕಳು ಎಲ್ಲರಿಗೂ ಕೂಡ ಈ ಒಂದು ದೇವಿಯ ಆಶೀರ್ವಾದ ಸದಾ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ನಮ್ಮದು ಮನೆ ದೇವ್ರು ಬಂದು ಬನಶಂಕರಿ, ಯಾವಾಗ ಹೋದಾಗಲೂ ನಾವು ಸೌದತ್ತಿ ಕೂಡ ಹೋಗಿ ಬರ್ತೀವಿ. ಹಾಗಾಗಿ ಯಲ್ಲಮ್ಮ ದೇವಿಯ ಮೇಲೆ ಕೂಡ ಯಲ್ಲಮ್ಮ ದೇವಿಯ ಆಶೀರ್ವಾದ ಕೂಡ ನಮ್ಮ ಮೇಲೆ ಸದಾ ಇರಲಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರಿಗೂ ನಮಸ್ಕಾರ. ಈ ದಿನ ಶಿವಮೊಗ್ಗದಲ್ಲಿ ಯಲ್ಲಮ್ಮ ದೇವಿಯ ಆರಾಧನೆ 4ನೇ ವರ್ಷದ್ದು ನಡೀತಾ ಇದೆ. ನಮಗೆಲ್ಲ ಸೌಭಾಗ್ಯನೇ ಅಂತಲೇ ಹೇಳ್ಬೋದು. ರೇಣುಕಾದೇವಿಯ ಆಶೀರ್ವಾದ ಪಡೆಯೋದಕ್ಕೆ ಆಂಜನೇಯವರು ನಮಗೆ ಕರೆದ್ರು. ಇಂಥ ಪುಣ್ಯ ನಮಗೆ ಸಿಗಲ್ಲ, ಅದನ್ನು ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಯಲ್ಲಮ್ಮ ದೇವಿ ಟ್ರಸ್ಟ್ ಅವ್ರಿಗೂ ಹಾಗೂ ಆಂಜನೇಯವ್ರಿಗೂ ಯಾವಾಗೂ ನಾವು ಆಭಾರಿಯಾಗಿರ್ತೀವಿ. ಯಲ್ಲಮ್ಮ ದೇವಿಯ ಆರಾಧನೆ ಅಂದರೆ ಆ ಪರಂಪರೆಯಿಂದ ನಡೆಸ್ಕೊಂಡು ಬರ್ತಕ್ಕಂಥ ಈ ಯಲ್ಲಮ್ಮ ದೇವಿಯ ರಿಜಿಸ್ಟರ್ಡ್ ಇವರ ಪದಾಧಿಕಾರಿಗಳಿಗೆ ಎಲ್ಲರಿಗೂ ಅಷ್ಟು ಜನ ಸೇರಿಸಿ ಅಷ್ಟು ಜನಕ್ಕೆ ಪ್ರಸಾದ ವ್ಯವಸ್ಥೆ ಆಗಿರ್ಬೋದು, ಎಲ್ಲರಿಗೂ ದೇವಿಯ ಆಶೀರ್ವಾದವನ್ನು ಕೊಡೋ ರೀತಿಯಲ್ಲಿ ಅವರು ದೇವಿಯ ಕೃಪೆಗೆ ಪಾತ್ರರಾಗಿದ್ದಾರೆ. ಹಾಗೆ ಇಲ್ಲಿ ಶ್ರೀ ಶ್ರೀ ಶಿವನಾಗ ಪಾರ್ಥ ಗುರೂಜಿಯವರನ್ನು ಕರೆಸಿ ದೇವರ ಆಶೀರ್ವಾದದ ಜೊತೆಗೆ ಶಿವನಾಗ ಅವಧೂತ ಪಾರ್ಥ ಗುರೂಜಿಯವರ ದರ್ಶನವನ್ನು ಕೊಟ್ಟು ಅವರ ಆಶೀರ್ವಾದವನ್ನು ಎಲ್ಲ ಜನತೆಗೆ ಕೊಟ್ಟಿದ್ದಾರೆ, ಶಿವಮೊಗ್ಗ ಜನತೆಗೆ. ಯಾವಾಗೂ ಈ ಯಲ್ಲಮ್ಮ ದೇವಿಯ ಟ್ರಸ್ಟ್ ಅವ್ರಿಗೂ ಮತ್ತು ಆಂಜನೇಯವರಿಗೂ ಯಾವಾಗೂ ಈ ಶಿವಮೊಗ್ಗ ಜನತೆಯವರು ಆಭಾರಿಯಾಗಿರ್ತಾರೆ. ಹಾಗೆ ಯೋಗೀಶ್ ಅವರು ಬಂದಿದ್ದರು, ಹಾಗೆ ಗೀತಾ ಅವರು ಬಂದಿದ್ದರು, ಹಾಗೆ ವಿನೋದ್ ಅವರು ಬಂದಿದ್ದರು. ನಮ್ಮನ್ನೆಲ್ಲ ಒಂದು ದೇವಿಯ ಕೃಪೆಗೆ ಕರೆಸ್ಕೊಳ್ಳೋದು ಒಂದು ಯೋಗ ಕಣ್ರಿ, ಎಲ್ಲರಿಗೂ ಸಿಗಲ್ಲ ಆ ಯೋಗ.